ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮಗೆಲ್ಲ ಮಾಸ್ಟರ್ ಮುದ್ದನ್ನ ಅಕಾಡೆಮಿ ಚಾನೆಲ್ಗೆ ಸ್ವಾಗತ. ನಾನು ಇವತ್ತು ಒಂದು ಕಥೆಯನ್ನ ಹೇಳ್ತಾ ಇದ್ದೀನಿ. ಆ ಕಥೆಯ ಹೆಸರು ಯಾರು ಆ ಅತಿಥಿ. ಇದು ಕೇವಲ ಕಥೆಯಲ್ಲ, ಇದು ಕನ್ನಡ ವ್ಯಾಕರಣದ ಒಂದು ಕತೆ. ಕೊನೆಯವರೆಗೂ ಕಥೆಯನ್ನ ಕೇಳಿ. ಒಂದು ದಿನ ನಾನು ಮನೆಯಲ್ಲಿ ಆರಾಮವಾಗಿ ಕುಳಿತಿದ್ದೆ. ಅಷ್ಟರಲ್ಲಿ ನನ್ನ ಸ್ನೇಹಿತ ಮಂಜ ಬಂದ. ಅವನನ್ನು ನೋಡಿ, ನಾವು ಇಂದು ಸಿನಿಮಾಕ್ಕೆ ಹೋಗೋಣವೇ ಎಂದು ಕೇಳಿದೆ. ಅವನು ಸರಿ ಎಂದ. ಅಷ್ಟರಲ್ಲಿ ಮನೆಯ ಹೊರಗೆ ಬಾಗಿಲು ಬಡಿಯುವ ಶಬ್ದ ಕೇಳಿಸಿತು. ಬಾಗಿಲು ತೆರೆದರೆ ಅಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ನಿಂತಿದ್ದ. ಅವನನ್ನು ನೋಡಿ ಮಂಜ, ಯಾರು ಇವರು ಎಂದು ಕೇಳಿದ. ಅವನು ಕೈಯಲ್ಲಿ ಒಂದು ದೊಡ್ಡ ಪೆಟ್ಟಿಗೆ ಹಿಡಿದಿದ್ದ. ಅವನ ಹಿಂದೆ ಒಬ್ಬಾಕೆ ನಿಂತಿದ್ದಳು. ಅವಳು ನೋಡಲು ಸ್ವಲ್ಪ ಗಂಭೀರವಾಗಿದ್ದಳು. ಮಂಜ ಮೆಲ್ಲಗೆ ಕೇಳಿದ, ನೀನು ಇವರನ್ನು ಗುರುತಿಸಿದೆಯಾ? ನಾನು ಇಲ್ಲ ಎಂದೆ. ಆಗ ಆ ವ್ಯಕ್ತಿ ಒಳಗೆ ಬಂದು ಸೋಫಾದ ಮೇಲೆ ಕುಳಿತ. ಮಂಜ ಸನ್ನೆ ಮಾಡಿ, ನೀವು ಯಾರು ಸಾರ್ ಎಂದ. ಆದರೆ ವ್ಯಕ್ತಿ ಉತ್ತರಿಸದೆ ತನ್ನ ಪೆಟ್ಟಿಗೆಯನ್ನು ತೋರಿಸಿ, ಇದು ಬಹಳ ಬೆಲೆ ಬಾಳುವ ವಸ್ತು ಅಂದ. ಅವನ ಪಕ್ಕದಲ್ಲಿದ್ದ ಮಹಿಳೆ, ಈ ಪುಸ್ತಕ ಓದಿದವರಿಗೆ ಮಾತ್ರ ಇದರ ರಹಸ್ಯ ಗೊತ್ತು ಎಂದು ತನ್ನ ಕೈಯಲ್ಲಿದ್ದ ಹಳೆಯ ಬುಕ್ ಅನ್ನು ತೋರಿಸಿದಳು. ನನಗೆ ಗೊಂದಲವಾಯಿತು. ಮಂಜ ಕೇಳಿದ, ಯಾವಾಗ ಬಂದಿರಿ? ಎಲ್ಲಿ ಇರುತ್ತೀರಿ? ಅವರು ಉತ್ತರ ಕೊಡಲಿಲ್ಲ. ಮಂಜನಿಗೆ ಕೋಪ ಬಂದು, ತಮ್ಮಿಂದ ನಮಗೆ ಯಾವುದೇ ಉಪಕಾರ ಬೇಕಿಲ್ಲ, ದಯವಿಟ್ಟು ಹೋಗಿ ಎಂದ. ಆಗ ಆ ವ್ಯಕ್ತಿ ನಗುತ್ತಾ, ತಾವು ಬಹಳ ಆತುರಗಾರರು, ನಾನೊಬ್ಬ ಮ್ಯಾಜಿಷಿಯನ್, ತಮಗಾಗಿ ಒಂದು ಅದ್ಭುತ ಮ್ಯಾಜಿಕ್ ತೋರಿಸಲು ಬಂದಿದ್ದೇನೆ ಎಂದ. ಪೆಟ್ಟಿಗೆ ತೆರೆದರೆ ಅದರೊಳಗೆ ಒಂದು ಪುಟ್ಟ ರೋಬೋಟ್ ಇತ್ತು. ಅದು ತಕ್ಷಣ ಡ್ಯಾನ್ಸ್ ಮಾಡಲು ಶುರು ಮಾಡಿತು. ಅದರ ಕೈಗಳು ಅಲುಗಾಡುತ್ತಿದ್ದವು. ಅಷ್ಟರಲ್ಲಿ ಪಕ್ಕದ ಮನೆಯ ಆ ಹುಡುಗ, ಈ ಹುಡುಗಿ ಓಡಿ ಬಂದರು. ಹುಡುಗ ಕೇಳಿದ, ಆ ಪುಸ್ತಕ ನನ್ನದಲ್ಲವೇ? ಕೊನೆಗೆ ಗೊತ್ತಾಗಿದ್ದೇನೆಂದರೆ, ತಾನು ಒಬ್ಬ ದೊಡ್ಡ ಮ್ಯಾಜಿಷಿಯನ್ ಎಂದು ಸಾಬೀತುಪಡಿಸಲು ಆ ವ್ಯಕ್ತಿ ನಮ್ಮ ಮನೆಗೆ ತಪ್ಪು ವಿಳಾಸ ಹುಡುಕಿಕೊಂಡು ಬಂದಿದ್ದ. ಇವರು ಮಾಡಿದ ಎಡವಟ್ಟು ನೋಡಿ ನಗುವುದೋ ಅಥವಾ ಅತ್ತ ಸಿನಿಮಾ ಮಿಸ್ ಆಯ್ತಲ್ಲ ಎಂದು ಅಳುವುದೋ ತಿಳಿಯಲಿಲ್ಲ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇದು ಕೇವಲ ಕಥೆಯಲ್ಲ, ಇದರಲ್ಲಿ ಕನ್ನಡದ ವ್ಯಾಕರಣದ ಅಂಶಗಳು ಸೇರಿದಾವೆ. ಏನಪ್ಪಾ ಅಂದ್ರೆ, ಸರ್ವನಾಮದ ಪ್ರಕಾರದ ಶಬ್ದಗಳು ಇದರಲ್ಲಿ ಇದಾವೆ. ಹಾಗಾದ್ರೆ ಸರ್ವನಾಮಗಳಲ್ಲಿ ಎಷ್ಟು ಪ್ರಕಾರಗಳು, ಆ ಸರ್ವನಾಮದ ಪ್ರಕಾರಗಳಿಗೆ ಉದಾಹರಣೆಗಳು ಯಾವುವು ಅನ್ನುವಂತ ಒಂದು ಯೂಟ್ಯೂಬ್ ಲೈವ್ ಕ್ಲಾಸ್ ಅನ್ನ ಮಾಡಿದ್ದೀನಿ. ಮಾಸ್ಟರ್ ಮುದ್ದನ್ನ ಅಕಾಡೆಮಿಯ ಯೂಟ್ಯೂಬ್ ನಲ್ಲಿ ಲೈವ್ ಅಲ್ಲಿ ನಿಮಗೆ ಆ ಒಂದು ವಿಡಿಯೋ ಸಿಗ್ತದೆ ಹೋಮ್ ಪೇಜ್ ನಲ್ಲಿ. ವಿದ್ಯಾರ್ಥಿಗಳೇ, ಆ ಕ್ಲಾಸ್ ಅನ್ನ ನೋಡ್ರಿ. ಕನ್ನಡ ನಾಮಪದದ ಪ್ರಕಾರಗಳ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೊಳ್ರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗ್ರಿ ಅಂತ ಹೇಳ್ತಾ ತಮ್ಗೆಲ್ರಿಗೂ ಧನ್ಯವಾದಗಳು.